ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಕೊಲೆಯಾದಂಥ ರೇಣುಕಾ ಸ್ವಾಮಿಯವರ ಮೃತದೇಹ ಏನಿದೆ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಒಳಪಡಿಸಿ ಆ ನಂತರ ಈಗ ಡೆಡ್ ಬಾಡಿಯನ್ನು, ಮೃತದೇಹವನ್ನು ಸಂಬಂಧಿಕರಿಗೆ ಬಿಟ್ಟು ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಪ್ರೊಸೀಜರನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ ಇದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು. ಮೊನ್ನೆ 9ನೇ ತಾರೀಕು ಮೃತದೇಹ ಪತ್ತೆಯಾಗಿತ್ತು. 9ನೇ ತಾರೀಕು ಈ ಮೃತದೇಹ ಪತ್ತೆಯಾಗುತ್ತೆ. ಯಾರ್ದು ಏನು ಅನ್ನೋದು ಆ ಸಂದರ್ಭದಲ್ಲಿ ಗೊತ್ತಿರಲ್ಲ. ಅನಂತರ ಜೇಬಿನಲ್ಲಿದ್ದಂಥ ಆಧಾರ್ ಕಾರ್ಡ್ನ ಆಧಾರದ ಮೇಲೆ ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಫೋನನ್ನು ಟ್ರೇಸ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಫೋನು ಎಲ್ಲಿ ಆ್ಯಕ್ಟಿವ್ ಆಗಿತ್ತು, ಯಾವ ಜಾಗದಲ್ಲಿ ಆ್ಯಕ್ಟಿವ್ ಆಗಿತ್ತು ಅಂತ ನೋಡಿದರೆ ಆಗಲೇ ನೀವು ನೋಡಿದ್ರಿ, ಒಂದು ಗೋಡಾನ್ ಜಾಗ ಅಲ್ಲೇ ಆ್ಯಕ್ಟಿವ್ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಸದ್ಯ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಒಳಪಡಿಸಿ ಈ ಮೃತದೇಹವನ್ನು ಸಂಬಂಧಿಕರಿಗೆ ಬಿಟ್ಟು ಕೊಡುವಂಥ ಪ್ರೊಸೀಜರ್ ಏನಿದೆ ಅದನ್ನು ಮಾಡಲಾಗ್ತಾ ಇದೆ. ಅಂದರೆ ಪೋಸ್ಟ್ ಮಾರ್ಟಮಲ್ಲಿ ಕಾಸ್ ಆಫ್ ಡೆತ್ ಏನು ಅಂತ ಗೊತ್ತಾಗುತ್ತೆ, ಅಂದರೆ ಸಾವಿಗೆ ಏನು ಕಾರಣ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇರೋದು. ರೇಣುಕಾ ಸ್ವಾಮಿ ಫಾರ್ಮಸಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ, ಅಂದರೆ ಮೆಡಿಕಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಈ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಯಾಕೆ ಮೆಸೇಜ್ ಮಾಡ್ತಾ ಇದ್ದ, ಯಾಕೆ ಕಮೆಂಟ್ ಮಾಡ್ತಾ ಇದ್ದ, ಇದರ ಬಗ್ಗೆಯೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗೋದಕ್ಕಿದೆ. ಮೇಲ್ನೋಟಕ್ಕೆ ಕಾಣ್ತಾ ಇರೋದೇನು ಅಂತಂದರೆ, ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಅವಾಚ್ಯವಾಗಿ ನಿಂದನೆ ಮಾಡಿ ಕಮೆಂಟ್ ಹಾಕಿದ್ದ, ಮೆಸೇಜ್ ಕಳಿಸಿದ್ದ. ಆ ಕಾರಣಕ್ಕಾಗಿ ಈ ಕೊಲೆಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಅಂದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕಮೆಂಟು ಮೆಸೇಜಿಗೆ ಕೊಲ್ಲೋದು ಅಂತಾದರೆ ಪೊಲೀಸು ಕಾನೂನು ಎಲ್ಲ ಯಾಕಿದೆ? ಒಬ್ಬ ವ್ಯಕ್ತಿ ಯಾವುದೋ ಅಪರಿಚಿತ ವ್ಯಕ್ತಿಗೆ, ಅಪರಿಚಿತ ಮಹಿಳೆಗೆ ಮೆಸೇಜ್ ಮಾಡ್ದ ಅಂತಾದರೆ ಅಥವಾ ಕಮೆಂಟ್ ಮಾಡ್ದ ಅಂತಾದರೆ ಆ ಮಹಿಳೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇದೆ. ಹೋಗೋದು ಕಂಪ್ಲೇಂಟ್ ಕೊಡೋದು, ಇಲ್ಲ ನನಗೆ ಈ ಕಂಪ್ಲೇಂಟ್ ಸಾಹಸ ಬೇಡ, ಎಷ್ಟು ಜನಕ್ಕೆ ಅಂತ ನಾನು ಕಂಪ್ಲೇಂಟ್ ಮಾಡ್ತಾ ಕೂರ್ಲಿ ಅಂತ ಬ್ಲಾಕ್ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ನೀವೊಂದು ಪ್ರೊಫೈಲ್ ಮಾಡಿ ಅದನ್ನು ಪಬ್ಲಿಕ್ ಅಂತ ಇಟ್ಟ ನಂತರ, ಪಬ್ಲಿಕ್ ಪ್ರೊಫೈಲ್ ಹಾಕಿದ್ದು ಅಂದರೆ ಆ ಪವಿತ್ರ ಗೌಡ ಅವ್ರದ್ದು ಪಬ್ಲಿಕ್ ಪ್ರೊಫೈಲು ಅಂತ ಇಟ್ಟ ನಂತರ ಸಿಕ್ಕವರೆಲ್ಲ ಕಮೆಂಟ್ ಮಾಡೋದಕ್ಕೆ ಅವಕಾಶ ನೀವೇ ಓಪನ್ ಮಾಡಿ ಇಟ್ಟಿದ್ದೀರಿ. ಯಾರೋ ಕಮೆಂಟ್ ಮಾಡಿದ್ರು, ಯಾರೋ ಮೆಸೇಜ್ ಮಾಡಿದ್ರು ಅಂತಂದ್ರೆ ಕೊಲ್ಲೋದ, ಕರ್ಕೊಂಡು ಬಂದು ಹೊಡೆಯೋದ, ಬಡಿಯೋದ? ಇದೇ ಬಹಳ ವಿಚಿತ್ರ ಅನ್ಸುತ್ತೆ. ಯಾವ ಮನಸ್ಥಿತಿ ಇದು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸದ್ಯ ವ್ಯಕ್ತಿ ಬಲಿಯಾಗಿದ್ದಾನೆ, ರೇಣುಕಾ ಸ್ವಾಮಿ ಕೊಲೆಯಾಗಿದ್ದಾರೆ. ರೇಣುಕಾ ಸ್ವಾಮಿ 1 ವರ್ಷದ ಹಿಂದೆ ಅಷ್ಟೇ ಮದುವೆಯಾಗಿರೋದು. ಆತನ ಪತ್ನಿ ಗರ್ಭಿಣಿ ಅನ್ನುವಂಥ ವಿಚಾರವೂ ಕೂಡ ಸಿಗ್ತಾ ಇದೆ. 3-4 ತಿಂಗಳಿನ ಗರ್ಭಿಣಿ ಅವರ ಪತ್ನಿ ರೇಣುಕಾ ಸ್ವಾಮಿ ಅವರದು. ಸೊ ಒಂದು ದುರಂತ ಸಾವು. ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಎಳ್ಕೊಂಡು ಬಂದಿದ್ದಾರೆ. ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಇಲ್ಲಿ ಹೊಡೆದು ಬಡಿದು ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಕೊಂದು ಹಾಕಿದ್ದಾರೆ. ಕೊಂದು ಮೃತದೇಹವನ್ನು ಎಲ್ಲೋ ಎಸೆದು ಹೋಗಿದ್ದಾರೆ. ಇಡೀ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆಯೂ ಕೂಡ ಅನುಮಾನಗಳು ಸೃಷ್ಟಿಯಾಗಿರೋದು ಮತ್ತು ಬಂಧನಕ್ಕೊಳಗಾಗಿರುವಂಥ ವ್ಯಕ್ತಿಗಳಿಗೂ ದರ್ಶನಿಗೂ ಫೋನ್ ಸಂಪರ್ಕ ಇರೋದು, ಫೋನ್ ಮುಖಾಂತರ ಸಂವಹನ ನಡೆದಿರೋದು, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈ ಕೇಸನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳು ಕೂಡ ಆಗಿತ್ತು. ಅಂದರೆ ಆ ಮೃತದೇಹ ಪತ್ತೆಯಾದಾಗ ಪೊಲೀಸರು ಏನು ತನಿಖೆ ಶುರು ಮಾಡಿದರು, ಕೊಲೆಯ ಅನುಮಾನದ ಮೇಲೆ ಪೊಲೀಸರು ತನಿಖೆ ಶುರು ಮಾಡಿದರು. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಅದು ಮರ್ಡರು ಅಂತ. ಅಸಹಜ ಸಾವು ಅನ್ನುವಂಥ ಕೇಸನ್ನು ದಾಖಲಿಸಿಕೊಂಡರೂ ಕೂಡ ಯಾವುದೇ ಒಬ್ಬ ಚಾಣಾಕ್ಷ ಅಧಿಕಾರಿ ಡೆಡ್ ಬಾಡಿ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಕೊಲೆನಾ ಅಸಹಜ ಸಾವ ಅನ್ನೋದನ್ನು. ತೀರಾ ಕಷ್ಟದ ಕೆಲ ಕೇಸುಗಳನ್ನು ಬಿಟ್ಟರೆ ಕೆಲ ಕೇಸುಗಳ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ. ಈ ಡೆಡ್ ಬಾಡಿಯನ್ನು ನೋಡಿದ್ರೇ ಗೊತ್ತಾಗ್ತಾ ಇತ್ತು ಹೊಡೆದು ಬಡ್ದು ತಂದು ಹಾಕಿದ್ದಾರೆ, ಕೊಂದು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸೊ ಅದನ್ನು ನೋಡಿದ ಕೂಡಲೇ ಪೊಲೀಸರು ತನಿಖೆಗೆ ಇಳಿದ್ರು. ತನಿಖೆ ಚುರುಕಾಗ್ತಾ ಇದ್ದಂತೆ 3 ಬಂದು ಸರೆಂಡರ್ ಆಗ್ತಾರೆ. ಅವರು ಏನು ಕಾರಣ ಕೊಡ್ತಾರೆ ಅಂತಂದರೆ, ರೇಣುಕಾ ಸ್ವಾಮಿಗೂ ನಮಗೂ ಒಂದು ಆರ್ಥಿಕ ವ್ಯವಹಾರ ಆಯಿತು, ಆ ಸಮಸ್ಯೆಯ ಕಾರಣಕ್ಕಾಗಿ ನಾವೇ ಕೊಂದ್ವಿ ರೇಣುಕಾ ಸ್ವಾಮಿಯನ್ನು ಅಂತವರು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಪೊಲೀಸರಿಗೆ ಡೌಟ್ ಬರುತ್ತೆ. ಯಾಕಂತಂದರೆ ಇಂಥ ಭಾಳ ಕೇಸುಗಳನ್ನು ಪೊಲೀಸರು ನೋಡಿರ್ತಾರೆ, ಇಂಥ ನಾಟಕಗಳನ್ನು, ಇಂಥ ಕಥೆಗಳನ್ನು ಅವರು ತುಂಬ ನೋಡಿರ್ತಾರೆ. ಪೊಲೀಸರಿಗೆ ಡೌಟ್ ಬರುತ್ತೆ. ಚಿತ್ರದುರ್ಗದ ವ್ಯಕ್ತಿ, ಫಾರ್ಮಸಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ, ಆತನಿಗೆ ಬೆಂಗಳೂರಿನ ಗಿರಿನಗರದ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರ ಇದೆ ಅಂತಾದರೆ ಇದರಲ್ಲಿ ಏನೋ ಗಡಬಡಿದೆ, ಸಮಥಿಂಗ್ ಈಸ್ ಫಿಶಿ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ತನಿಖೆಯ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸಿದಂಥ ಸಂದರ್ಭದಲ್ಲಿ
ಆ ಕೇಸು ಬಂದು ನಿಲ್ಲೋದು ದರ್ಶನ್ ಅವರ ಮನೆಗೆ, ಅಥವಾ ದರ್ಶನ್ ಅವರಿಗೆ ಅದು ಲಿಂಕ್ ಆಗ್ತಾ ಇದೆ. ದರ್ಶನ್ನು, ಪವಿತ್ರ ಗೌಡ ಇವರಿಗೆಲ್ಲ ಲಿಂಕ್ ಆಯಿತು. ಪೊಲೀಸರಿಗೆ ಆಗ ಕ್ಲಿಯರ್ ಆಯಿತು, ಇದು ದುಡ್ಡಿನ ಕಾರಣಕ್ಕಾಗಿ ಆಗಿರುವಂಥ ಹತ್ಯೆಯಲ್ಲ, ಕೊಲೆಯಲ್ಲ. ಅಷ್ಟು ಸಿಂಪಲ್ ಆಗಿ, ಅಂದರೆ ಏನೋ ದುಡ್ಡಿನ ವ್ಯವಹಾರದ ಕಾರಣಕ್ಕಾಗಿ ನಾವು ಹೊಡೆದ್ವಿ ಆತ ಸತ್ತ ಅಂತ ಹೇಳುವಂಥ ಕೊಲೆಯಲ್ಲ ಇದು, ಇದರ ಹಿಂದೆ ಬೇರೆ ಏನೋ ಇದೆ ಅಂತ ಪೊಲೀಸರಿಗೆ ಗೊತ್ತಾಗಿದೆ. ತಕ್ಷಣ ದರ್ಶನ್ ಅವರನ್ನ ಕೂಡ ವಶಕ್ಕೆ ಪಡೆದು ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸ್ವಲ್ಪ ವೈರ್ ಬಾ, ಅವರು ಪಕ್ಕದಲ್ಲಿ ಸ್ವಲ್ಪ ಕ್ಯಾಮ್ರಾ ಹಿಂಗೆ ಮಾಡಿ ಅಮ್ಮ ಒಂಚೂರು ಈ ಕಡೆ ಸಿಗುತ್ತೆ. ಯಾರು ಎಷ್ಟು ಯಾರು ಹಲೋ, ಕ್ಯಾಮ್ರಾ ಯಾಕೆ ಆಫ್ ಮಾಡಿದೆ? ಡಿಸ್ಪ್ಲೇ ಅಲ್ಲ ಅಲ್ಲ ಮಾರುತಿ ಸಾಕು ಬಿಡೋಣ. ಶಂಭು ಇಲ್ಲಿಗೆ ಬಾ ತಾಯಿ ಸಿಗ್ತಾರೆ. ಹಲೋ ಸ್ವಲ್ಪ ಜಾಗ ಆಗೋದಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ವಿಕ್ಟೋರಿಯಾದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಏನಾಗ್ತಾ ಇದೆ? ರೇಣುಕಾ ಸ್ವಾಮಿ ಮನೆಯಿಂದ ಯಾರಿದ್ದಾರೆ, ಅಂದರೆ ಅವರ ಸಂಬಂಧಿಕರು ಯಾರಿದ್ದಾರೆ ಅಲ್ಲಿ? ರೇಣುಕಾ ಸ್ವಾಮಿ ಏನಿದ್ದಾನೆ ಮೃತ ವ್ಯಕ್ತಿ, ಆತನ ಪೋಷಕರು ಜೊತೆಗೆ ಆತನ ಸಂಬಂಧಿಕರು ಈಗಾಗಲೇ ವಿಕ್ಟೋರಿಯಾ ಶವಾಗಾರದ ಬಳಿ ಬಂದಿದ್ದಾರೆ. ಬಾಡಿ ಇಲ್ಲಿ ಇರೋದ್ರಿಂದ ಅವರ ಒಂದು ಒಪ್ಪಿಗೆಯ ಮೇರೆಗೆ, ಅಂದ್ರೆ ರೇಣುಕಾ ಸ್ವಾಮಿ ಬಾಡಿಯನ್ನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇಣುಕಾ ಸ್ವಾಮಿ ಅವರ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಅಂದರೆ ಡೆಡ್ ಬಾಡಿ ಮೊನ್ನೆ ಸಿಕ್ತು, ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಯಿತು. ಆದರೆ ಪೋಷಕರ ಕನ್ಸೆಂಟ್ ಇರಬೇಕಾಗತ್ತೆ, ಅಂದರೆ ಪೋಷಕರ ಒಪ್ಪಿಗೆ, ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ನ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಆ ಒಪ್ಪಿಗೆಯ ನಂತರ ಈಗ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.